ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನನಗೆ ವೆಲ್ಕಮ್. ಸೊ ಗೈಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಗೈಸ್ ನೋಡಿ, ನಿನ್ನೆ ಆಲ್ರೆಡಿ ನಾನು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ ಪರ್ಸನಲ್ ರೀಡಿಂಗ್ ಬಗ್ಗೆ. ಸೊ ಏಪ್ರಿಲ್ 1 ಒಳಗಡೆ ನೀವು ಯಾರೆಲ್ಲ ನನಗೆ ಕಾಲ್ ಮಾಡ್ತೀರಾ, ಕಾಂಟ್ಯಾಕ್ಟ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಕೂಡ 400 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಫೀಸ್ ಇಟ್ಟಿದ್ದೀನಿ. ಸೊ ನೀವು ಎಷ್ಟು ಪ್ರಶ್ನೆ ಆದ್ರೂ ಕೇಳ್ಬೋದು, ಎಷ್ಟು ಟೈಮ್ ಅಲ್ಲಿ ಬೇಕಾದ್ರೂ ನೀವು ಕೇಳ್ಬೋದು, ಅಂಡ್ ಎಷ್ಟು ಡ್ಯೂರೇಷನ್ ಆದ್ರೂ ನೀವು ಮಾತಾಡ್ಬೋದು, 1 hour 2 hour ಎಷ್ಟು ಬೇಕಾದ್ರೂ ನೀವು ಮಾತಾಡ್ಬೋದು. 400 rupeesಗೆ ನೀವು ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್ ಯಾವ್ದಾದ್ರೂ ರಿಲೇಟೆಡ್ ಕ್ವೆಶನ್ಸ್ ನ ನೀವು ಕೇಳಿದ್ರೆ ಡೆಫಿನೆಟ್ಲಿ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಅಂಡ್ ಡೆಫಿನೆಟ್ಲಿ ಗೈಡೆನ್ಸ್ ಕೂಡ ಕೊಡ್ತೀನಿ, ರೆಮಿಡೀಸ್ ಕೂಡ ಕೊಡ್ತೀನಿ, ಸೊಲ್ಯೂಷನ್ ಕೂಡ ಕೊಡ್ತೀನಿ. ನಿಮ್ಮೆಲ್ಲಾ ಪ್ರಶ್ನೆಗೆ ಡೆಫಿನೆಟ್ಲಿ 400 rupees ಅಲ್ಲಿ ನಿಮ್ಮೆಲ್ಲರ ಒಂದು ಕಷ್ಟ ಕಡಿಮೆ ಆಗತ್ತೆ, ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆ ನೀಡುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಎಲ್ಲರಿಗೂ ರೆಸನೆಟ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಪಾರ್ಟ್ನರ್ ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ರೆಸನೆಟ್ ಆಗತ್ತೆ. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತೀರಾ, ಆ ಒಂದು ಸ್ಪೆಸಿಫಿಕ್ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು, ಫ್ರೆಂಡ್, ರಿಲೇಶನ್ಶಿಪ್, ಲವರ್, ಹಸ್ಬೆಂಡ್, ವೈಫ್ ಯಾರು ಬೇಕಾದ್ರೂ ಆಗಿರ್ಬೋದು, ಅವರು ನಿಮ್ಗೆ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ, ಸ್ಪೆಷಲ್ ಇದ್ದಾರೆ, ಅವ್ರು ನಿಮ್ ಲೈಫ್ ಅಲ್ಲಿ ತುಂಬಾ ಅಗತ್ಯ ಇದ್ದಾರೆ, ಬೇಕು ಆ ಒಂದು ವ್ಯಕ್ತಿ. ಏನೇ ಆಗಿಲ್ಲ, ಆ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಅಂತ ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸನೆಟ್ ಆಗತ್ತೆ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತೀರಾ, ಆ ಒಂದು ವ್ಯಕ್ತಿಯ ಮನದಾಳದ ಮಾತು, ಅವರ ಒಂದು ಮನಸ್ಸಿನಿಂದ, ಅವರ ಒಂದು ಹೃದಯದಿಂದ ನಿಮ್ಮ ವಿಚಾರವಾಗಿ ಏನೆಲ್ಲ ಮನದಾಳದ ಮಾತುಗಳು ಇದಾವೆ ಅನ್ನೋದು ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ಇದೊಂದು ಜನರಲ್ ರೀಡಿಂಗ್. ಸೊ ಇದು ನಿಮ್ಗೆ ರೆಸನೆಟ್ ಆದ್ರೆ ಡೆಫಿನೆಟ್ಲಿ ತಗೊಳ್ಳಿ, ರೆಸನೆಟ್ ಆಗಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತಲ್ಲ, ಸೊ ಅದ್ರಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಕನ್ಸಲ್ಟೇಷನ್ ನೀವು ತಗೊಳ್ಬಹುದು. ಸೊ ಕನ್ಸಲ್ಟೇಷನ್ ತಗೊಂಡಿಲ್ಲ ಅಂತ ಅಂದ್ರೂ ಕೂಡ ಪರವಾಗಿಲ್ಲ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ರೆಸನೆಟ್ ಆಗೋ ರೀತಿನಲ್ಲಿ ನಿಮಗೆ ಕಂಟೆಂಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನ ನೀವು ನೋಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತೀರಾ, ಆ ಒಂದು ವ್ಯಕ್ತಿಯ ಮನಸ್ಸಿನ ಮನದಾಳದ ಮಾತು ಏನಿದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಇದೆ, ಬ್ಯೂಟಿಫುಲ್ ಕಾರ್ಡ್ ಅಂತ ನಾನು ಹೇಳ್ಬೋದು. ಸೊ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಇದೆ, ಅಂಡ್ ವೀಲ್ ಆಫ್ ಫಾರ್ಚ್ಯೂನ್, ಸ್ಟಾರ್ ಕಾರ್ಡ್, ನೈಟ್ ಆಫ್ ಸಾರ್ಟ್ಸ್, ಓಕೆ, ವಾವ್, ಪೇಜ್ ಆಫ್ ಸೋರ್ಟ್ಸ್, 9 of wands, 8 of wands ಮತ್ತೆ ಏಸ್ ಆಫ್ ಕಪ್ಸ್. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತೀರಾ, ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಕನೆಕ್ಷನ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಇವರ ಲೈಫ್ಗೆ ಒಂದು ಭರವಸೆ, ಒಂದು ನಂಬಿಕೆ ಯಾರ ಮೇಲಾದ್ರೂ ಅವ್ರಿಗೆ ಇದೆ ಅಂತ ಅಂದ್ರೆ ಅದು ನಿಮ್ಮ ಮೇಲೆ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ, ಈ ಹಿಂದೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಚೀಟಿಂಗ್ ಆಗಿದೆ, ಮೋಸ ಆಗಿದೆ. ರಿಲೇಶನ್ಶಿಪ್ ಅಂತ ಬಂದಾಗ, ಪ್ರೀತಿ ಪ್ರೇಮ ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ಮಲ್ಟಿಪಲ್ ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ. ಸೊ ಇವಾಗ ಅವರ ಲೈಫ್ ಅಲ್ಲಿ ಒಂದು ಪ್ರೀತಿ, ಪ್ರೇಮ, ನಂಬಿಕೆ, ಒಂದು ಮದ್ವೆ ಅನ್ನೋ ಒಂದು ಭರವಸೆ ಕೋಟೆ ಬೆಳೆದಿದೆ ನೀವು ಅವ್ರ ಲೈಫ್ ಅಲ್ಲಿ ಬಂದಾಗ. ಸೊ ಇವಾಗ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನೀವು ಅಂತ ಬಂದ್ರೆ ತುಂಬಾ 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 ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಮನಸ್ಸಿಂದ, ಹೃದಯದಿಂದ ಈ ಒಂದು ವ್ಯಕ್ತಿ ನೀವ್ ಯಾವ ತರ ಇದೀರೋ ಆ ಒಂದು ರೀತಿನಲ್ಲಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಬಿಕಾಸ್ ನೋಡಿ, ನಂಗೆ ಲವರ್ಸ್ ಕಾರ್ಡ್ ಇದೆ. ಸೊ ಲವರ್ಸ್ ಏನ್ ಹೇಳುತ್ತೆ ಅಂದ್ರೆ, ತುಂಬಾನೇ ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ, ರೊಮ್ಯಾನ್ಸ್ ಇದೆ, ಅಂಡ್ ನಿಮ್ಮಿಬ್ರು ಮಧ್ಯ ಡೆಫಿನೆಟ್ಲಿ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ನೀವು ಈ ಒಂದು ವ್ಯಕ್ತಿ ಜೊತೆಗೆ ಅನ್ಕಂಡೀಷನಲ್ ಆಗಿ ಇಷ್ಟ ಪಡ್ತಾ ಇದ್ರೆ, ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಇಷ್ಟ ಪಡ್ತಿದ್ದಾರೆ. ಸೊ ನಿಮ್ಮ ಒಂದು ಕನೆಕ್ಷನ್ಗೆ ದೇರ್ ಈಸ್ ಅ ಯೂನಿವರ್ಸ್ ಬ್ಲೆಸ್ಸಿಂಗ್ ಮತ್ತೆ ಯೂನಿವರ್ಸ್ ಪ್ರೊಟೆಕ್ಷನ್, ಅಂಡ್ ಡೆಫಿನೆಟ್ಲಿ ಏಂಜಲ್ ಗೈಡೆನ್ಸ್ ಕೂಡ ಇದೆ, ಏಂಜಲ್ ಪ್ರೊಟೆಕ್ಷನ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಕನೆಕ್ಷನ್ ದೇರ್ ಈಸ್ ಸಮಥಿಂಗ್ ಪಾಸ್ಟ್ ಲೈಫ್ ಅಂದ್ರೆ ಈ ಒಂದು ವ್ಯಕ್ತಿ ಈ ಜನ್ಮದಿಂದನೂ ನಿಮ್ಮ ಕನೆಕ್ಷನ್ ಅಲ್ಲಿ ಇಲ್ಲ, ಹೋದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಲೈಕ್ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಋಣ ಪಾಸ್ಟ್ ಲೈಫ್ ಅಂದ್ರೆ ಹೋದ ಜನ್ಮದಿಂದನೂ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿಯ
ಋಣಾತ್ಮಕವಾಗಿ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಕನೆಕ್ಷನ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಹೆಜ್ಜೆ ಆಗ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು. ಸೊ ಇನ್ನು ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದೇ ಒಂದು ವೀಲ್ ಆಫ್ ಫಾರ್ಚೂನ್ ಅಂದ್ರೆ ನಿಮ್ಮ ವಿಧಿಯಲ್ಲಿ, ನಿಮ್ಮ ಡೆಸ್ಟಿನಿಯಲ್ಲಿ ಈ ಒಂದು ವ್ಯಕ್ತಿಯ ಪಾತ್ರ ಇದೆ. ಈ ಒಂದು ವ್ಯಕ್ತಿಯಿಂದ ನಿಮ್ಮ ಲೈಫ್ ಅಲ್ಲಿ ಡೆಫಿನೆಟ್ಲಿ ಒಂದು ಚೇಂಜಸ್ ಆಗ್ಬೇಕಾಗಿತ್ತು ಅಂಡ್ ಈ ಒಂದು ವ್ಯಕ್ತಿಯಿಂದ ನಿಮ್ಮ ಒಂದು ಕನೆಕ್ಷನ್ ರಿಲೇಶನ್ಶಿಪ್ ಮುಂದುವರಿಬೇಕಾಗಿತ್ತು. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರೋದಕ್ಕೆ ಡೆಫಿನೆಟ್ಲಿ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಯಾಕೆ ಅಂತಂದ್ರೆ, ನೀವು ಪ್ರತಿಯೊಂದು ವಿಚಾರದಲ್ಲೂ ಇವರಿಗೋಸ್ಕರ ನೀವು ಮಾಡಿರೋ ಎಲ್ಲಾ ಸ್ಯಾಕ್ರಿಫೈಸ್, ತ್ಯಾಗಗಳು ಎಲ್ಲರೂ ಇವ್ರ ಕಣ್ಮುಂದೆ ಬಂದಾಗ ತುಂಬಾನೇ ಗ್ರೇಟ್ಫುಲ್ ಪಡ್ತಾರೆ. ಅಂದ್ರೆ ಇವ್ರು ಹೇಳ್ಕೊಳ್ಳಲ್ಲ ಲೈಕ್ ನಾನು ನಿನ್ ಬಗ್ಗೆ ಯೋಚನೆ ಮಾಡ್ತೀನಿ, ಥಿಂಕ್ ಮಾಡ್ತೀನಿ, ನೀನ್ ಮಾಡಿರೋ ಎಲ್ಲದಕ್ಕೂ ನಂಗೆ ಥ್ಯಾಂಕ್ ಯು, ಧನ್ಯವಾದಗಳು, ಈ ತರದೆಲ್ಲ ಅವ್ರ ಕ್ರೆಡಿಟ್ಸ್ ನ ನಿಮ್ಗೆ ಡೈರೆಕ್ಟ್ ಆಗಿ ಅವ್ರು ಕೊಡಲ್ಲ. ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಅದನ್ನೆಲ್ಲ ಹೇಳ್ಕೊಂಡು ನಿಮ್ಮ ಜೊತೆಗೆ ಇರೋದಕ್ಕಿಂತ ಅದು ಎಲ್ಲೋ ಒಂದ್ ಕಡೆ ಅದು ಅವ್ರಿಗೆ ಆರ್ಟಿಫಿಷಿಯಲ್ ಅಂತ ಅನ್ಸುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಅವರ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನ ಅವ್ರು ಎಲ್ಲಾನು ಮುಚ್ಚಿಡ್ತಾ ಬಂದಿರ್ತಾರೆ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಅವ್ರು ಅಷ್ಟಕ್ಕಷ್ಟೇನೆ ಲೈಕ್ ಇಂಟ್ರೋವರ್ಟ್, ಇವ್ರು ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ, ಎಕ್ಸ್ಟ್ರೋವರ್ಟ್ ಇಲ್ಲ, ಎಲ್ಲಾನು ಹೇಳ್ಕೊಂಡು ತಿರ್ಗಾಡಕ್ಕೆ. ಬಟ್ ಇವ್ರಿಗೆ ತುಂಬಾನೇ ಜೆನ್ಯೂನ್ ಆಗಿ ಒಂದು ಲವ್ ಸಿಕ್ಕಿದೆ, ಆನೆಸ್ಟಿ ಆಗಿ ಒಂದು ವ್ಯಕ್ತಿ ನನ್ನವರು ಅಂತ ಹೇಳ್ಕೊಳ್ಳೋದಿಕ್ಕೆ ಒಂದು ಹೃದಯ, ಒಂದು ಪರ್ಸನ್ ಇದಾರೆ ಅಂದ್ರೆ ಅದು ನೀವು ಅಂತ ನಾನು ಹೇಳ್ಬೋದು. ಸೊ ನಾನು ಆಗ್ಲೇ ಹೇಳ್ದಂಗೆ ಇವ್ರಿಗೆ ಮಲ್ಟಿಪಲ್ ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ, ಅದು ನಿಮ್ಗೂ ಕೂಡ ಗೊತ್ತಿರಬಹುದು. ಸೊ ಈ ಒಂದು ವ್ಯಕ್ತಿಗೆ ಪ್ರೀತಿ, ಪ್ರೇಮ, ಮದ್ವೆ ಅನ್ನೋ ಒಂದು ಆಸಕ್ತಿ ಬಂದಿದೆ ನೀವು ಅವ್ರ ಲೈಫ್ ಅಲ್ಲಿ ಬಂದ್ಮೇಲೆ. ನಿಮ್ಮ ಲೈಫ್ ಅಲ್ಲಿ ಅವ್ರು ಬಂದ ಮೇಲೆ ಅಥವಾ ನೀವು ಅವ್ರ ಲೈಫ್ ಅಲ್ಲಿ ಹೋದ್ಮೇಲೆ ಅವರು ತುಂಬಾನೇ ಬದಲಾಗಿದ್ದಾರೆ, ಚೇಂಜಸ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು. ಸೊ ತುಂಬಾ ಇಷ್ಟ ಪಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಂದ್ರೆ ಇನ್ಫಿನಿಟಿ. ಅಂದ್ರೆ ಪ್ರೀತಿನ ಮೆಷರ್ ಮಾಡಕ್ಕಾಗಲ್ಲ, ಪ್ರೀತಿನ ಇಷ್ಟೇ ಪ್ರೀತಿ ಮಾಡ್ತೀನಿ ಅಂತ ಒಂದು ವ್ಯಕ್ತಿ ಹೇಳ್ಕೊಳಕ್ ಆಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಇನ್ಫಿನಿಟಿ ಲವ್ ಅಂತ ಹೇಳ್ತಾರೆ. ಇಟ್ ಇಸ್ ಫಾರ್ ಎವರ್. ಸೊ ನೀವು ಅವ್ರ ಜೊತೆಗೆ ಇರ್ಲಿ ಬಿಡ್ಲಿ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಇವರ ಸ್ಥಾನವನ್ನ ಯಾರು ತುಂಬಸಕ್ ಆಗಲ್ಲ. ದಿಸ್ ಪರ್ಸನ್ ಈಸ್ ಇರ್ರಿಪ್ಲೇಸಬಲ್. ಈ ಒಂದು ವ್ಯಕ್ತಿ ಆ ತರ ಒಂದು ಒಳ್ಳೆ ಸ್ಥಾನವನ್ನ ನನ್ನ ಜೀವನದಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನೀವು ಎಷ್ಟೆಲ್ಲ ಆ ಒಂದು ವ್ಯಕ್ತಿಗೆ ಮಾಡಿದೀರಾ, ನಿಮ್ಮ ಜೊತೆಗೆ ಆ ಒಂದು ವ್ಯಕ್ತಿ ಎಷ್ಟೆಲ್ಲ ಋಣನ ಹಂಚ್ಕೊಂಡಿದ್ದಾರೆ, ಆ ಒಂದು ಋಣನ ನೀವೇನ್ ಮಾಡಿದ್ರೆ ಈ ಒಂದು ವ್ಯಕ್ತಿಗೆ, ಆ ಋಣವನ್ನ ಯಾವತ್ತಿಗೂ ಈ ಒಂದು ವ್ಯಕ್ತಿ ತೀರ್ಸಕ್ಕಾಗಲ್ಲ, ಈ ಒಂದು ಜನ್ಮದಲ್ಲಿ ಅದು ತೀರ್ಸಕ್ಕಾಗಲ್ಲ ಅನ್ನೋದು ಇವ್ರಿಗೆ ತುಂಬಾನೇ ನಿಮ್ಮ ಬಗ್ಗೆ ಭಾವನೆಗಳಿದೆ. ಅಂಡ್ ಯಾರು ಅವ್ರ ಲೈಫ್ ಅಲ್ಲಿ ಇರ್ಲಿ ಬಿಡ್ಲಿ, ನೀವು ಅವ್ರ ಜೀವನದಲ್ಲಿ ಇರ್ತೀರಾ ಅಂಡ್ ಅವರ ಜೀವನ ಉದ್ದಕ್ಕೂ ನೀವು ಅವರ ಜೊತೆಗೆ ಜೀವನದಲ್ಲಿ ಭಾಗ್ಯ ಆಗ್ತೀರಾ ಅಂತ ಹೇಳಿ ಒಂದು ವ್ಯಕ್ತಿಗೆ ತುಂಬಾನೇ ನಂಬಿಕೆ ಇದೆ, ಭರವಸೆ ಇದೆ, ಹೋಪ್ ಇದೆ. ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಐ ಥಿಂಕ್ ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ನನಗೆ ಲೈಕ್ ನೈಟ್ ಆಫ್ ಸಾರ್ಟ್ಸ್ ಸ್ಟಾರ್ ಕಾರ್ಡ್ ಇರೋದ್ರಿಂದ ಮೇ ಬಿ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಊರೇ ಬೇರೆ ಅವರ ಊರೇ ಬೇರೆ, ಅಥವಾ ನಿಮ್ಮ ಏರಿಯಾನ ಬೇರೆ ಅವರ ಏರಿಯಾನೇ ಬೇರೆ. ಸೊ ಒಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ. ಸೊ ಹಾಗಾಗಿ ನೀವಿಬ್ರು ಭೇಟಿ ಮಾಡಿ ಮಾತಾಡಿ ತುಂಬಾ ದಿನಗಳೇ ಆಗಿದೆ, ತುಂಬಾ ತಿಂಗಳುಗಳ ಮೇಲೆ ಆಗೋಗಿದೆ. ಒಬ್ರು ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಮೀಟ್ ಮಾಡೋದು, ಒಬ್ರಿಗೊಬ್ರು ಲೈಕ್ ಒಟ್ಟಿಗೆ ಊಟ ಮಾಡೋದು, ಅದೆಲ್ಲಾನು ಕೂಡ ನಿಮ್ಮ ವಿಚಾರದಲ್ಲಿ ಈ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಅವರು ತುಂಬಾ ಬ್ಯುಸಿ ಇರೋದ್ರಿಂದ, ಅವ್ರ ಕರಿಯರ್ ಅಲ್ಲಿ ಆಗಿರ್ಬೋದು, ಅವ್ರ ಜಾಬ್ ಅಲ್ಲಿ ಆಗಿರ್ಬೋದು, ಅವರ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ಮೇ ಬಿ ಅವರು ನಿಮ್ಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ ನಿಮ್ಮ ಜೊತೆಗೆ. ಅಂಡ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರು ಏನಾದ್ರೂ ಅದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ರೆ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಟೈಮ್ ಕೊಡ್ತಾರೆ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮಗೆ ಇಷ್ಟ ಬಂದಂತ ಪ್ಲೇಸ್ಗೆ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮ ಹತ್ರ ಒಂದು ಲೈಕ್ ಡಿನ್ನರ್ ಅಥವಾ ಲಂಚ್ ಮಾಡುವಂತ ಪ್ಲಾನಿಂಗ್ ಈ ಒಂದು ವ್ಯಕ್ತಿಗೆ ಇದೆ ಅಂತ ನಾನು ಹೇಳ್ತೀನಿ. ಸೊ ಯಾಕೆ ಅಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಯಾವತ್ತಿಗೂ ನಿಮ್ಮ ವಿಚಾರ ಗ್ರಾಂಟೆಡ್ ಆಗಿ ತಗೊಳಕ್ಕಾಗಲ್ಲ ಅಂಡ್ ಕೇರ್ಲೆಸ್ ಮಾಡಕ್ಕಾಗಲ್ಲ, ನಿಮ್ಮನ್ನ ಅವಾಯ್ಡ್ ಮಾಡಕ್ಕಾಗಲ್ಲ, ಇಗ್ನೋರ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಿಮ್ಮನ್ನ ಇಗ್ನೋರ್ ಮಾಡುವಂತ ಒಂದು ಮನ್ಸು ಅವ್ರಿಗೆ ಬರಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿ ಎಷ್ಟೇ ಬಿಸಿ ಇರ್ಲಿ, ಒಂದಲ್ಲ ಒಂದು ಕ್ಷಣ ಅವ್ರಿಗೆ ಫ್ರೀ ಆಯ್ತು ಅಂದ್ರೆ ನಿಮ್ಗೆ ಮೆಸೇಜ್ ಆದ್ರೂ ಅವ್ರು ಮಾಡಿರ್ತಾರೆ. ಸೊ ಏನಾದ್ರೂ ನಿಮ್ಮಿಬ್ರ ಮಧ್ಯೆ ಸ್ವಲ್ಪ ಮಾತುಕತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿದೆ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ನಿಮ್ಮ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನೀವು ಎಲ್ಲಿದ್ದೀರಾ ಆ ಒಂದು ಪ್ಲೇಸ್ಗೆ ಭೇಟಿ ಮಾಡ್ತಾರೆ, ವಿಸಿಟ್ ಮಾಡ್ತಾರೆ ಅಂಡ್ ನಿಮ್ಗೆ ಸರ್ಪ್ರೈಸ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು. ಅಂಡ್ ಈ ಒಂದು ವ್ಯಕ್ತಿ ಐ ಥಿಂಕ್ ಮೇ ಬಿ ಈ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ,
ನೀವು ಅವರಿಂದ ಪದೇ ಪದೇ ಹರ್ಟ್ ಆಗ್ತಾ ಇದ್ದೀರಾ, ಪೇನ್ ಆಗ್ತಾ ಇದೆ ನನ್ನಿಂದ ಅವ್ರಿಗೆ. ಸೊ ಅದೆಲ್ಲದಕ್ಕೂ ನಾನು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು. ಮೇ ಬಿ ಅವರು ನಿಮ್ಗೆ ಕೆಲವೊಂದ್ಸತಿ ರೂಡ್ ಆಗಿ ಹಾರ್ಶ್ ಆಗಿ ಮಾತಾಡ್ಬೋದು. ನೀವು ತುಂಬಾ ಸೆನ್ಸಿಟಿವ್ ಇದ್ದೀರಾ, ನಿಮ್ಗೆ ಒಂದು ಚಿಕ್ಕ ವಿಚಾರನೂ ಕೂಡ ಈ ಒಂದು ವ್ಯಕ್ತಿ ಏನಾದ್ರು ನಿಮ್ಗೆ ನೋವು ಮಾಡಿದ್ರೆ ಅದು ನಿಮಗೆ ತುಂಬಾನೇ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಅವರು ಎಷ್ಟು ಸೆನ್ಸಿಟಿವ್ ಇದ್ದಾರೆ, ಎಷ್ಟು ನೋವು ಆಗುತ್ತೆ ನಾನು ಹತ್ರ ಮಾತಾಡಿದಾಗ ಕೆಲವೊಂದ್ಸತಿ ಅವ್ರ ಹತ್ರ. ಇದಕ್ಕೆ ಈ ಒಂದು ವ್ಯಕ್ತಿ ಸಾರಿ ಕೇಳ್ಬೇಕು, ಅಪಾಲಜಿ ಕೇಳ್ಬೇಕು. ಅಂದ್ರೆ ಇವರಿಂದ ನೀವು ಕಂಟಿನ್ಯೂಸ್ ಆಗಿ ಹರ್ಟ್ ಆಗ್ತಾ ಇದ್ರ, ಬೇಜಾರಾಗ್ತಾ ಇದ್ರ, ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ಮನ್ಸು ಅಂದ್ರೆ ಮನ್ಸೆಲ್ಲ ಯಾವಾಗ್ಲೂ ಒಂದ್ಸತಿ ಚೆನ್ನಾಗಿರ್ತಾರ, ಇನ್ನೊಂದ್ಸತಿಗೆ ಇವ್ರು ಕೋಪ ಮಾಡ್ಕೊಳ್ತಾರೆ. ಈ ತರ ಅವ್ರ ಮನ್ಸು ಕೆಲವೊಂದ್ಸತಿ ಆಗತ್ತೆ. ಬಿಕಾಸ್ ಮೂಡ್ ಸ್ವಿಂಗ್ಸ್ ಬೇಗ ಆಗುತ್ತೆ, ಮನ್ಸು ತುಂಬಾ ಬೇಗ ಚಂಚಲ ಆಗುತ್ತೆ. ಬಿಕಾಸ್ ಅವ್ರು ಇರೋಗೆ ವರ್ಕ್ ಪ್ರೆಷರ್ ಆಗಿರ್ಬೋದು, ಅವ್ರಿಗಿರೋಂತ ರೆಸ್ಪಾನ್ಸಿಬಿಲಿಟೀಸ್ ಇಂದ ಅವ್ರಿಗೆ ಕೆಲವೊಂದ್ಸತಿ ಹತ್ರ ಫೀಲ್ ಆಗುತ್ತೆ. ಬಟ್ ಇದೆಲ್ಲ ಅವ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಇದೆಲ್ಲ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಸೊ ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಜಗಳ ಇರುತ್ತೆ, ಕೋಪ ಇರುತ್ತೆ, ಮನಸ್ತಾಪ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಬಟ್ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ಅವ್ರಿಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಬರ್ಡನ್ ಆದಾಗ ಅದೆಲ್ಲ ಫ್ರಸ್ಟ್ರೇಷನ್ ನಿಮ್ಮ ಮೇಲೆನೆ ತೋರಿಸ್ತಾರೆ. ಸೊ ಇದೆಲ್ಲಾನು ಕಂಟ್ರೋಲ್ ಮಾಡ್ಕೊಳ್ಬೇಕು, ನಾನ್ ಚೇಂಜ್ ಆಗ್ಬೇಕು ಈ ಒಂದು ವಿಚಾರದಲ್ಲಿ. ಈ ಒಂದು ವ್ಯಕ್ತಿ ಏನು ತಪ್ಪು ಮಾಡಿಲ್ಲ ಅಂದ್ರೆ ಇವ್ರು ನನ್ನ ಹತ್ರ ಬಯಸ್ಕೊಳ್ತಾರೆ. ಸೊ ಇದನ್ನ ನಾನು ಚೇಂಜ್ ಮಾಡ್ಕೊಂಡು ಈ ಒಂದು ವ್ಯಕ್ತಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಮೇ ಬಿ ನಿಮ್ಮ ಮನೆಯವ್ರನ್ನ ಕಂಪೇರ್ ಮಾಡಿ ಅವ್ರ ಮನೆಯವ್ರನ್ನ ಕಂಪೇರ್ ಮಾಡಿದ್ರೆ ಮೇ ಬಿ ನೀವು ಅವ್ರ ಮನೆಯವ್ರಿಗಿಂತ ತುಂಬಾನೇ ಒಳ್ಳೆಯ ರೀತಿನಲ್ಲಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ. ಸೊ ಇವಾಗ ಈ ತರ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಅವ್ರು ಬಂದಾಗ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲ ಕೊಡ್ಸೋಂತ ಶಕ್ತಿ ಒಂದ್ ವ್ಯಕ್ತಿಗೆ ಬರ್ಬೇಕು. ಈ ತರ ಹೇಳಿ ಒಂದ್ ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಈಸಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅಂದ್ರೆ ಇವಾಗ ನಿಂದೇನ್ ಆಸೆ ಇದೆ ಅದನ್ನ ಸ್ವಲ್ಪ ಬದಲು ಮಾಡ್ಕೊ, ನನ್ ಕೈಲಾಗಲ್ಲ, ಈ ತರ ಎಲ್ಲ ರೀಸನ್ ಹೇಳಕ್ಕಾಗಲ್ಲ. ಬಿಕಾಸ್ ಅವ್ರು ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ಅದ್ ಎಲ್ಲದಕ್ಕೂ ಕೊಡ್ಸೋಂತ ಶಕ್ತಿ ಯೋಗ್ಯತೆ ಅವ್ರಿಗೆ ಬರ್ಬೇಕು. ಅದು ಅವರಲ್ಲಿ ಇದೆ. ಅದಕ್ಕೋಸ್ಕರ ಅವ್ರು ಕಷ್ಟಪಟ್ಟು ದುಡಿತಾ ಇದ್ದಾರೆ ನಿಮಗೋಸ್ಕರ ಅಂತ ಹೇಳ್ಬೋದು. ಸೊ ನನ್ನ ಜೊತೆಗೆ ನನ್ನ ಲೈಫ್ ಅಲ್ಲಿ ಬಂದಾಗ ಅವ್ರು ಯಾವ್ದಕ್ಕೂ ಕೊರತೆ ಇರಬಾರ್ದು, ಎಲ್ಲಾನು ಕೂಡ ಅವ್ರ ಮನೆಯವ್ರಿಗಿಂತ ಹೆಚ್ಚಾಗಿ ನಾನು ಅವ್ರನ್ನ ನೋಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಅನ್ನೋದು ಇದೆ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ನಿಮ್ಮ ಪ್ರೀತಿ ಅಂತ ಬಂದಾಗ ತುಂಬಾ ಅವ್ರನ್ನ ನೀವ್ ಮಾತ್ರ ಇಷ್ಟ ಪಡ್ಬೇಕು ಅಂಡ್ ಅವ್ರಿಗೆ ನೀವ್ ಮಾತ್ರ ಟೈಮ್ ಕೊಡ್ಬೇಕು. ನೀವೇನಾದ್ರೂ ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ರೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಜೆಲಸ್. ಇದು ಅವ್ರಿಗೆ ತುಂಬಾನೇ ನಿಮ್ಮ ಮೇಲಿದೆ ಅಂತ ಹೇಳ್ತೀನಿ. ಬಟ್ ಓವರ್ ಆಲ್ ಎನರ್ಜೀಸ್ ನೋಡೋದಾದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್. ನಿಮ್ಮ ಜೊತೆಗೆ ಇವತ್ತು ಲೈಫ್ ನ ಲೀಡ್ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ನಂಬಕ್ಕಾಗಲ್ಲ ಇದು ನಾನೇನ ಅಂತ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಪ್ರೀತಿನಲ್ಲಿ ಅವ್ರಿಗೂ ಮೋಸ ಹೋಗಿ ಇವತ್ತು ಪ್ರೀತಿನ ಇಷ್ಟು ಮಟ್ಟಿಗೆ ಅವರು ಬದಲು ಮಾಡ್ಕೊಂಡಿದ್ದಾರೆ ಅವರ ಯೋಚನೆ ಪ್ರೀತಿ ಮೇಲೆ ಅಂತ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ನಿಮ್ಮ ಒಳ್ಳೆತನ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್, ಅವ್ರನ್ನ ಫಸ್ಟ್ ಟೈಮ್ ನೀವು ಭೇಟಿ ಮಾಡಿದಾಗ ಯಾವ ತರ ಇದ್ರು ಇವತ್ತಿಗೂ ನೀವು ಅದೇ ರೀತಿ ಇದ್ದೀರಾ. ನೀವ್ ಎಲ್ಲೂ ಕೂಡ ಬದಲಾಗಿಲ್ಲ, ಚೇಂಜಸ್ ಆಗಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಅವ್ರು ಫಸ್ಟ್ ಇಂದ ಅವರು ನನ್ನ ಜೀವನದಲ್ಲಿ ಯಾವಾಗ ಬಂದ್ರು ಅದೇ ರೀತಿ ಈಗ್ಲೂ ಕೂಡ ಇದ್ದಾರೆ. ಅವರಲ್ಲಿ ಯಾವುದೇ ರೀತಿ ನಾನು ಬದಲಾವಣೆ ನಾನು ನೋಡಿಲ್ಲ. ಸೊ ಇಷ್ಟು ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದೆ ಅಂದ್ರೆ ನಾನ್ ಪುಣ್ಯ ಮಾಡಿದೀನಿ, ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ ಅವರು. ಅಂಡ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಕಷ್ಟಪಟ್ಟು ನಿಮ್ಮ ಆಸೆಗಳನ್ನ ಈಡೇರಿಸಬೇಕು, ನಿಮ್ಮೆಲ್ಲ ಡ್ರೀಮ್ಸ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಇಷ್ಟಪಡ್ತಾರೆ, ಮಿಸ್ ಮಾಡ್ತಾರೆ, ನಿಮ್ಮ ಜೊತೆಗೆ ತುಂಬಾ ಮಾತಾಡ್ಬೇಕು, 24/7 ನಿಮಗೆ ಅವೈಲಬಲ್ ಇರಬೇಕು ಅಂತ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆಂತಂದ್ರೆ ನೀವು ಒಂಟಿಯಾಗಿರೋಕೆ ಇಷ್ಟಪಡಲ್ಲ, ಅದು ಅವ್ರಿಗೆ ಗೊತ್ತಿದೆ. ಸೊ ಈ ಒಂದು ವ್ಯಕ್ತಿಗೆ ನಾನು ಒಂಟಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅವ್ರಿಗೆ ಫೀಲ್ ಆಗ್ಬಾರ್ದು. ಆತರ ಅವ್ರಿಗೆ ನಾನು ಟೈಮ್ ಕೊಡ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ನಾನು ಮಾಡ್ಕೊಳ್ಬೇಕು. ಅಂಡ್ ಇವ್ರಿಗೆ ಯಾವಾಗ್ಲೂ ನಾನು ಅವೈಲಬಲ್ ಆಗಿರ್ಬೇಕು. ಇವ್ರಿಗೆ ಕಷ್ಟ ಅಂತ ಬಂದಾಗ ಡೆಫಿನೆಟ್ಲಿ ನನಗೆ ಶಕ್ತಿ ಕೊಡ್ಬೇಕು ದೇವರು, ಇವ್ರಿಗೆ ಹೆಲ್ಪ್ ಮಾಡಕ್ಕೆ. ಇದೆಲ್ಲಾನು ದಿಸ್ ಪರ್ಸನ್ ಫೀಲ್ ಲೈಕ್ ದಟ್ ಅಂತ ಹೇಳ್ತೀನಿ. ಸೊ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ. ನೀವು ಅವ್ರ ಲೈಫ್ ಅಲ್ಲಿ ಖುಷಿಯಾಗಿದ್ರೆ, ಸಂತೋಷವಾಗಿದ್ರೆ ಇವ್ರು ಖುಷಿಯಾಗಿರ್ತಾರೆ. ಸೊ ಅವ್ರ ಖುಷಿಗೆ ಕಾರಣ ನೀವು. ಸೊ ನೀವು ಅವ್ರ ಲೈಫ್ ಅಲ್ಲಿ ಬಂದ್ಮೇಲೆ ಎಲ್ಲವೂ ಕೂಡ ಅವರು ಬದಲು ಮಾಡ್ಕೊಂಡಿದ್ದಾರೆ, ಅವರ ಬಿಹೇವಿಯರ್ ಅಲ್ಲಿ, ಅವ್ರ ಥಾಟ್ ಪ್ರಾಸೆಸ್ ಅಲ್ಲಿ, ಲವ್ ಮೇಲೆ. ಸೊ ಇದನ್ನೆಲ್ಲ ನೋಡಿದಾಗ ಇದು ಕೆಲವೊಂದ್ಸತಿ ಅನ್ಸುತ್ತೆ ಇದು ನಾನಾ ಇಷ್ಟೆಲ್ಲ ಚೇಂಜಸ್ ಆಗಿರೋದು. ಅಥವಾ ಅವ್ರ ಫ್ಯಾಮಿಲಿ ಕೂಡ ಅನ್ಕೊಳ್ತಾರೆ ಯಾಕಂದ್ರೆ ಈ ಒಂದು ಹುಡುಗಿ ಅಥವಾ ಹುಡುಗ ಅವ್ರ ಜೀವನದಲ್ಲಿ ಬಂದ್ಮೇಲೆ ನಮ್ಮ ಮಕ್ಕಳು ಚೇಂಜ್ ಆಗಿದ್ದಾರೆ ಅಂದ್ರೆ ಒಂದೊಳ್ಳೆ ರೀತಿನಲ್ಲಿ ಅವ್ರು ಯೋಚನೆ ಮಾಡೋ ರೀತಿ ಆಗಿರ್ಬೋದು, ಲೈಫ್ ನ ತಗೊಂಡೋಗ್ತಿರೋ ರೀತಿ ಆಗಿರ್ಬೋದು, ಎಲ್ಲ ಬದಲಾಗಿದೆ. ಸೊ ಇವ್ರು ಇದೇ ರೀತಿ ತುಂಬಾ ಚೆನ್ನಾಗಿರ್ಲಪ್ಪ ಅಂತ ಅವ್ರ ಫ್ಯಾಮಿಲಿನೂ ಕೂಡ ನಿಮ್ಮ ಪರ್ಸನ್ಗೆ ಆರೈಸ್ತಾರೆ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲಾನು ನೋಡಿದಾಗ ದಿಸ್ ಪರ್ಸನ್
ನಿಮ್ಗೆ ಟೈಮ್ ಕೊಡ್ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಗೆ ಯಾವಾಗ್ಲೂ ಅವೈಲಬಲ್ ಆಗಿರ್ಬೇಕು. ಅವ್ರು ಮಾಡುವಂತ ಎಲ್ಲ ಮಿಸ್ಟೇಕ್ಸ್ ಗಳಿಗೆ ಅಥವಾ ನಿಮ್ಗೆ ರೂಡ್ ಆಗಿ ಅವ್ರೇನ್ ಬಿಹೇವ್ ಮಾಡಿದ್ರೆ ಅದೆಲ್ಲದಕ್ಕೂ ಸಾರಿ ಕೇಳಿ ಈ ಒಂದು ವ್ಯಕ್ತಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಒಂದು ಪ್ರೀತಿ ಮಾಡಿದ್ದಕ್ಕೂ ಈ ಒಂದು ವ್ಯಕ್ತಿನ ಸಾರ್ಥಕ ಆಗತ್ತೆ ಅನ್ನೋ ಒಂದು ರೀತಿನಲ್ಲಿ ಈ ಒಂದು ವ್ಯಕ್ತಿ ಯಾವಾಗ್ಲೂ ಯೋಚನೆ ಮಾಡ್ತಾರೆ, ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.